ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ. ಕನ್ನಡದ ಪೆನ್ನಲ್ಲಿ ಬಣ್ಣಿಸಿದೆ ನೋಡು ಕವಿಯೆಂದು ಮೆಚ್ಚಿದಿರಿ ನೀವು ಎಂದು ತಮ್ಮ ಹನಿಗವನಗಳ ಮೂಲಕ ಚುಟುಕು ಚಕ್ರವರ್ತಿ ಎಂದು ಪ್ರಖ್ಯಾತರಾದ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ದುಂಡಿರಾಜ್ ಭಟ್ರವರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಯುತರೊಂದಿಗೆ ನಮ್ಮ ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂ.ಎನ್. ನರಸಿಂಹಮೂರ್ತಿ ಅವರು ಹಾಗೂ ನಮ್ಮ ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಕೆ.ಎಸ್. ಸೋಮಯಾಜಿರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾಯಿ ಭುವನೇಶ್ವರಿ ದೇವಿಯ ಪಾದಾರವಿಂದಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಡಬೇಕೆಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಲ್ಲಿ ಕೇಳಿಕೊಳ್ಳು. ಭಾರತ ಜನನಿಯ ತನುಜಾತೆ ಜನನಿಯ ಜೋಗಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನಿತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ಯಾರಣ್ಯ ನನ್ನ ಷಡಕ್ಷರಿ ಪನ್ನ ಪಂಕಲ ಕುಮಿಪತಿ ಜನ್ನ. ಈ ದಿನ ಪ್ರತಿ ವರ್ಷದಂತೆ ನಮ್ಮ ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಕನ್ನಡ ರಾಜ್ಯೋತ್ಸವದ ಈ ಸಮಾರಂಭವನ್ನು ಏರ್ಪಡಿಸಿರುವುದು ಸರಿಯಷ್ಟೇ. ಈ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಯೋಚನೆ ಮಾಡಲಾಗಿ ಈ ಕನ್ನಡವನ್ನು ಉಳಿಸಿ ಮತ್ತು ಮುಂದುವರಿಸಿ ಮತ್ತು ಬೆಳೆಸಿ ಈ ಕನ್ನಡಕ್ಕೆ ಬಹಳ ಸೇವೆ ಮಾಡಿರುವ ಅತಿ ಗಣ್ಯರನ್ನು ನಾವು ಈ ಕಾರ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲು ಯೋಚಿಸಿದ ಮೇರೆಗೆ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಇತರರು ಎಲ್ಲ ಸೇರಿ ನಮ್ಮ ಕರ್ನಾಟಕದ ಖ್ಯಾತ ಅಂಕಣ ಬರಹಗಾರರು ಮತ್ತು ಇವರು ಚುಟುಕು ಸಾರ್ವಭೌಮರು ಅಂತಲೂ ಹೆಸರಿದೆ ಇವರಿಗೆ, ಮತ್ತು ಚುಟುಕು ಚಕ್ರವರ್ತಿ, ಚುಟುಕು ರನ್ನ ಈ ರೀತಿ ಎಲ್ಲ ಬಿರುದಾಂತಿಕಿತ ಶ್ರೀ ಈ ದುಂಡಿರಾಜ್ ರವರನ್ನು ಆಹ್ವಾನಿಸಲಾಗಿ ಅವರು ಸಂತೋಷದಿಂದ ತಮ್ಮೆಲ್ಲ ಕಾರ್ಯವನ್ನು ಬದಿಗೊತ್ತಿ ನಮ್ಮೊಂದಿಗೆ ಈ ದಿನ ಬಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ವೇದಿಕೆಯನ್ನು ಅಲಂಕರಿಸಿರುತ್ತಾರೆ. ಈಗ ನಮ್ಮ ಸಂಘದ ವತಿಯಿಂದ ಶ್ರೀ ದುಂಡಿರಾಜ್ ಅವರಿಗೆ ಹಾಗೂ ತಮ್ಮೆಲ್ಲರ ವತಿಯಿಂದ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತಿಸುತ್ತೇವೆ. ಥ್ಯಾಂಕ್ ಯು ಸರ್. ಶ್ರೀ ದುಂಡಿರಾಜ್ ಭಟ್ ಅವರು ಪದ್ಯ ಹಾಗೂ ಗದ್ಯ ಎರಡರಲ್ಲೂ ಗಣನೀಯ ಕೃಷಿ ಮಾಡಿರುವ ಸಮಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರೊಬ್ಬರಾಗಿರುವರು. ಹಾಗಾಗಿ ನಮಗೆ ಮೈಸೂರು ಅಂದ ತಕ್ಷಣ ಒಂದು ರೀತಿ ಕವಿಗಳಿಗೆಲ್ಲ ರೋಮಾಂಚನ ಆಗೋ ಊರು ಇದು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬಂದದ್ದು 1973ರಲ್ಲಿ. ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತಲೇ ನಾವು ಹೇಳ್ತಾ ಇದ್ವಿ, ಎಲ್ಲರ ಬಾಯಲ್ಲೂ ಮೈಸೂರು ಇತ್ತು. ಅಂತ ಮೈಸೂರು ಇಲ್ಲಿ ಕಾರ್ಯಕ್ರಮ ನಡೆಯೋದು ಅಂತಂದರೆ ಭಾಳ ಸಂತೋಷ. ನನಗಷ್ಟೇ ಅಲ್ಲ, ಸಾಮಾನ್ಯವಾಗಿ ನನ್ನ ಕಾರ್ಯಕ್ರಮಕ್ಕೆ ನನ್ನ ಹೆಂಡತಿ ಬರೋದಿಲ್ಲ ಅವಳು, ಆದರೆ ಭಾಳ ಅಪರೂಪ ಆದವಳು ರೂಪನಗರದ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ. ಯಾಕೆಂದರೆ ಮೈಸೂರು ಅನ್ನೋದು ಅವಳಿಗೂ ಕೂಡ ಅಚ್ಚುಮೆಚ್ಚು. ನೀವು ನೋಡಬೇಕಂತೆ ದಯವಿಟ್ಟು ಭಾರತಿ ನನ್ನ ಅರ್ಧಾಂಗಿ ರೂಪನಗರಕ್ಕೆ ಕಾರ್ಯಕ್ರಮಕ್ಕೆ ಬಂದು ಅದರಿಂದ ಅದು ಅಪರೂಪ ನಗರ ಅಂತ ಹೇಳ್ಬೋದು ನಾವು. ನಮಗೆಲ್ಲರಿಗೂ ಭಾಳ ಇಷ್ಟವಾದ ಮೈಸೂರು. ಜೊತೆಗೆ ಮೈಸೂರು ಅಂದ ತಕ್ಷಣ ಅನೇಕ ಸಾಹಿತ್ಯಗಳು ನಮ್ಗೆ ನೆನಪಾಗ್ತಾರೆ. ಈಗ ತಾನೇ ಈ ನಿರ್ವಾಹಕರು ಹೇಳಿದರು, ನಾವು ನಾಡಗೀತೆಯನ್ನು ಹಾಡಿದ್ವಿ. ನಾಡಗೀತೆಯನ್ನು ರಚಿಸಿದ ಕುವೆಂಪು ಅವರು ವಾಸವಾಗಿದ್ದ ಊರು ಮೈಸೂರು. ಅವರ ಅನೇಕ ಗೀತೆಗಳು ನನಗೆ ಸ್ಫೂರ್ತಿ ಕೊಟ್ಟಿವೆ. ಕನ್ನಡಕ್ಕೆ ಸ್ಫೂರ್ತಿ ನೀಡುವಂಥ ಅನೇಕ ಗೀತೆಗಳನ್ನು ಅವರು ಬರೆದಿದ್ದಾರೆ. ಅವರು ಹೇಳಿದರು, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ,
ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂತ ನಾವೆಲ್ಲ ನಮ್ಮ ಪಠ್ಯ ಪುಸ್ತಕದಲ್ಲಿ ಓದಿದ ಹಾಡು. ಇದನ್ನು ಕೇಳ್ತಾ 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 ಆಮೇಲೆ ಸ್ವಲ್ಪ ವಾಸ್ತವದಲ್ಲಿ ಏನಾಯಿತು ಅಂತ ಕೂಡ ನಾನು ಒಂದು ಪದ್ಯ ಬರೆದೆ. ಕನ್ನಡಕ್ಕೆ ಹೋರಾಡು ಕನ್ನಡವ ಕಾಪಾಡು, ಹಾಡುತ್ತಾ ತೂಗಿದಳು ತಾಯಿ. ಕನ್ನಡಕ್ಕೆ ಹೋರಾಡು ಕನ್ನಡವ ಕಾಪಾಡು, ಹಾಡುತ್ತಾ ತೂಗಿದಳು ತಾಯಿ. ಮಲಗಿದೆವು ನಾವು ಹಾಯಾಗಿ, ಆದರೂ ಮರೆತಿಲ್ಲ ಮರೆಯುವುದು ಸಾಧ್ಯವೇ ತಾಯ ಜೋಗುಳದ ಹೊರಕೆ. ಆದರೂ ಮರೆತಿಲ್ಲ ಮರೆಯುವುದು ಸಾಧ್ಯವೇ ತಾಯ ಜೋಗುಳದ ಹರಕೆ. ನಿದ್ದೆಯಲ್ಲಿದ್ದರೂ ಹೊಡೆಯುತ್ತಲಿದ್ದೇವೆ ಶುದ್ಧ ಕನ್ನಡದಲ್ಲಿ ಗೊರಕೆ. ಸರಿಯಾದ ಉತ್ತರ ಕೊಡಬೇಕು ಅಂತ ನನಗೊಂದು ಅವಕಾಶ ಸಿಕ್ತು. ನಾನು ನನ್ನ ಉದಯವಾಣಿ ಕಾಲಮ್ನಲ್ಲಿ ಬರೆದೇ ಬಿಟ್ಟೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ನಗುವುದಿಲ್ಲ ಎಂದು ಹೇಳಿದವರು ಯಾರು? ದಕ್ಷಿಣ ಕನ್ನಡ ಜಿಲ್ಲೆಯವರು ನಗುವುದಿಲ್ಲ ಎಂದು ಹೇಳಿದವರು ಯಾರು? ಸದಾ ನಗುವ ಸದಾನಂದ ಗೌಡರು ಎಲ್ಲಿಯವರು? ಸದಾ ನಗುವ ಸದಾನಂದ ಗೌಡರು ಎಲ್ಲಿಯವರು? ದಕ್ಷಿಣ ಕನ್ನಡ ಜಿಲ್ಲೆಯವರು. ಸದಾ ತೆರೆದೇ ಇಡುತ್ತಾರೆ ತಮ್ಮ 32 ಹಲ್ಲು. ಸದಾ ತೆರೆದೇ ಇಡುತ್ತಾರೆ ತಮ್ಮ 32 ಹಲ್ಲು. ನಗುನಗುತ್ತಾ ಮಾತಾಡುತ್ತಾರೆ ಶ್ರದ್ಧಾಂಜಲಿ ಸಭೆಯಲ್ಲೂ ಅಂತ ಸದಾನಂದಗೌಡರು ಅವರ ಅನಿರೀಕ್ಷಿತವಾಗಿ ನಮ್ಮ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿಯಾಗಿ ಅನೇಕ ಒಳ್ಳೆಯ ಯೋಜನೆಗಳನ್ನು ತರ್ತಾ ಇದ್ದರು. ಆದರೆ ಎಷ್ಟು ಬೇಗ ಮುಖ್ಯಮಂತ್ರಿ ಆದರೂ ಅಷ್ಟು ಬೇಗ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು. ರಾಜಕೀಯ ಸರಿ, ಯಾರಿಗಾದರೂ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡೋಕೆ ಎಷ್ಟು ಬೇಸರ ಆಗುತ್ತೆ ಅನ್ನೋದು ಕೂಡ ನಾವು ನೋಡಿದ್ದೇವೆ. ಎಷ್ಟೋ ಜನ ಗೋಳೋ ತಳ್ತಾ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವಾಗ ಎಲ್ಲ ಚೀಫ್ ಮಿನಿಸ್ಟರ್ ಅಲ್ಲ ಚೀಫ್ ಮಿನಿಸ್ಟರು ಅಂತ ಒಂದು ಕೈಯಲ್ಲಿ ಕಣ್ಣು ನೀರು ಒರೆಸ್ಕೊಂತ ಅವರು ರಾಜೀನಾಮೆ ಕೊಡ್ತಾರೆ. ಆದರೆ ನಾನು ನಮ್ಮ ಸದಾನಂದ ಗೌಡರು ರಾಜೀನಾಮೆ ಕೊಡೋ ದೃಶ್ಯವನ್ನು ನೋಡಿದೆ ಟಿ ವಿಯಲ್ಲಿ. ಆಗಲೂ ಅವರು ನಗ್ತಾ ಇದ್ದರು. ಬಹುಶಃ ನಗ್ತಾ ರಾಜೀನಾಮೆ ಕೊಟ್ಟ ಏಕೈಕ ಮುಖ್ಯಮಂತ್ರಿ ನಮ್ಮ ಸದಾನಂದ ಗೌಡರು ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಯೋಚನೆ ಮಾಡಿದೆ ನಾನು, ಅವ್ರು ಯಾಕೆ ನಗ್ತಾ ಇದ್ರು ರಾಜೀನಾಮೆ ಕೊಡುವಾಗ ಅಂತ. ಸರಿ, ಅದ್ರ ಬಗ್ಗೆ ಒಂದು ಪದ್ಯ ಬರೆದೆ. ರಾಜೀನಾಮೆ ಕೊಡುವಾಗಲೂ ಸದಾನಂದರ ಮೊಗದಲ್ಲಿ ನಗು ಒಂದು ಚೂರು ಕುಂದಿಲ್ಲ. ರಾಜೀನಾಮೆ ಕೊಡುವಾಗಲೂ ಸದಾನಂದರ ಮೊಗದಲ್ಲಿ ನಗು ಒಂದು ಚೂರು ಕುಂದಿಲ್ಲ. ಏಕೆಂದರೆ ಅವರಿಗೆ ಮೊದಲೇ ಗೊತ್ತಿತ್ತು ಈ ಕುರ್ಚಿ ಸದಾ ನಂದಲ್ಲ. ನೋಡಿ, ಇದರಲ್ಲಿ ಹಾಸ್ಯದ ಜೊತೆಗೆ ಒಂದು ತತ್ವಜ್ಞಾನ ಕೂಡ ಇದೆ ಅಲ್ವಾ? ಅದು ಸದಾನಂದ ಗೌಡರಿಗೆ ಮಾತ್ರ ಅಲ್ಲ, ಇದು ನಮ್ಮ ಪ್ರತಿಯೊಬ್ಬರಿಗೂ ಅನ್ವಯಿಸುವ ಒಂದು ಹೇಳಿಕೆ ಇದು. ಈ ಕುರ್ಚಿ ಸದಾ ನಂದಲ್ಲ ಅಂತ. ಈ ಭೂಮಿ ಎಂಬ ಕುರ್ಚಿ ಮೇಲೆ ನಾವು ಯಾರೂ ಖಾಯಂ ಆಗಿ ಕೂತ್ಕೊಳ್ಳೋಕೆ ಬಂದವರಲ್ಲ ಅಂತ. ಅದಕ್ಕೆ ಬೇಂದ್ರೆಯವರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಹುಸಿ ನಗುತ್ತಾ ಬಂದೇವ ಅಂತಾರೆ. ಈ ಮಗು ಹುಟ್ಟಿದ ತಕ್ಷಣ ಅಳುತ್ತೆ ಅಂತ ನಾವು ಅಳುತ್ತೆ, ಆಮೇಲೆ ಯಾವಾಗಲೂ ತನ್ನಷ್ಟಕ್ಕೆ ತಾನು ನಗುತ್ತೆ ಅದಲ್ವಾ? ದೇವ್ರ ನಗು ಅಂತ ನಾವು ಅದಕ್ಕೆ ಏನೋ ಗೊತ್ತಿದ್ದು ನಗೋದಲ್ಲ, ಅದು ಹುಸಿ ನಗುತ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ, ಬಡ 100 ವರ್ಷನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ ಅಂತ ಅದ್ಭುತವಾಗಿ ಮಾತು ಹೇಳ್ತಾರೆ. ಹಾಗಾಗಿ ನಮಗೆ ಇವತ್ತಿನ ಈ ರಾಜ್ಯೋತ್ಸವದಲ್ಲಿ ನನಗೆ ಸೋಮಯಾಜಿ ಸೂಚ್ಯವಾಗಿ ಹೇಳ್ದ, ಕನ್ನಡ ನಾಡು ನುಡಿ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಜಾಸ್ತಿ ನೀವು ಸ್ವಲ್ಪ ನಿನ್ನ ಸಾಮಾನ್ಯ ಭಾಷಣ ನಮ್ಮನ್ನು ನಗಿಸೋ ಭಾಷಣವನ್ನೇ ಮಾಡುವಂತಂದ. ಭಾಳ ಒಳ್ಳೆಯದು. ಯಾಕಂದ್ರೆ ನಗು ನಮ್ಮ ಆರೋಗ್ಯಕ್ಕಷ್ಟೇ ಅಲ್ಲ, ಸಮಾಜದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾನು ಇಷ್ಟು ಪದ್ಯಗಳನ್ನು ಹೇಳಿ ನನ್ನ ಸ್ಫೂರ್ತಿಗೆ ಏನು ಅನ್ನೋದಕ್ಕೆ 100 ಉತ್ತರಗಳನ್ನು ಕೊಟ್ಟೆ. ಕೊನೆಯದಾಗಿ ನನ್ನ ಸ್ಫೂರ್ತಿಗೆ ನಿಜವಾದ ಕಾರಣ ನಾನು ಹೇಳ್ತೀನಿ. ನಾನು ಓದಿದ್ದು ಕನ್ನಡ PUC ವರೆಗೆ ಮಾತ್ರ. ಆಮೇಲೆ ಅವರಿಗೆ ಗೊತ್ತು, ನಾವು BSc ಕನ್ನಡ ಒಂದು ವಿಷಯವೇ ಇರಲಿಲ್ಲ. ನಾನು ಕೆಲಸ ಮಾಡಿದ್ದು ಬ್ಯಾಂಕಲ್ಲಿ. ಕನ್ನಡ ಅನೇಕ ಜನ ಕೇಳ್ತಾರೆ, ನೀವು ಯಾವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದೀರಿ, ಕನ್ನಡ MA ಮಾಡಿದಿರಾ, PhD ಮಾಡಿದಿರಾ ಅಂತ. ಏನೂ ಮಾಡಿಲ್ಲ. ನೃಪತುಂಗ ಭಾಳ ಹಿಂದೆಯೇ ಹೇಳಿದ್ದಾನೆ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ. ಕನ್ನಡಿಗರಂದರೆ ಚದುರರ ನಿಜದಿಂ. ಕನ್ನಡಿಗರು ಯಾರು ಮಾತೃಭಾಷೆ ಕನ್ನಡಿಗರು ಅವರೆಲ್ಲರೂ ಬುದ್ಧಿವಂತರಾಗಿ ಇರ್ತಾರೆ, ಬುದ್ಧಿವಂತರು ಅವರು. ಆಮೇಲೆ ಕಾವ್ಯ ಪ್ರಯೋಗ ಪರಿಣಮತಿ ಕುರಿತು ಓದದೆ ಏನೋ ಒಂದು ಅಭ್ಯಾಸ ಮಾಡಬೇಕಾಗಿಲ್ಲ. ಯಾಕಂದರೆ ಆ ಭಾಷೆಯಲ್ಲಿ ಆ ಶಕ್ತಿ ಇದೆ, ಕನ್ನಡ ಭಾಷೆಯಲ್ಲಿ ಆ ಶಕ್ತಿ ಇದೆ. ಅದಕ್ಕೆ ಬೇಂದ್ರೆಯವ್ರನ್ನ ಯಾರು ಕೇಳಿದಾಗ ಹೇಳಿದ್ದೀನಿ, ಬೇಂದ್ರೆಯವ್ರ ಮಾತೃಭಾಷೆ ಕನ್ನಡ ಅಲ್ಲ, ಮರಾಠಿ. ಒಬ್ರಿಗೆ ಕೇಳ್ತಾರಂತೆ ಅವರಿಗೆ, ಬೇಂದ್ರೆಜರೇ ನಿಮ್ಮ ಮಾತೃಭಾಷೆ ಮರಾಠಿ, ನೀವು ಕನ್ನಡದಾಗ ಹೆಂಗೆ ಇಷ್ಟು ಚಲೋ ಕವನ ಬರ್ತೀರಿ? ಬೇಂದ್ರೆದಕ್ಕೆ ಉತ್ತರ ಕೊಡ್ತಾರಂತೆ, ನೋಡಮ್ಮ, ನಾನು ಕನ್ನಡದಾಗ ಚಲೋ ಕವನ ಬರ್ದಿಲ್ಲ, ಕವನ ಬರೆಯೋಕ್ಕೆ ಕನ್ನಡನೇ ಚಲೋ ಅಂದ್ರಂತೆ ಅವರು. ಸೊ ನಾನು ಕೂಡ ಅದೇ ಮಾತು ಹೇಳ್ತೀನಿ. ನನ್ನ ಸ್ಫೂರ್ತಿಗೆ ಆ ಕಾರಣ ಈ ಕಾರಣ ನಾನು ತಮಾಷೆಗೆ ಹೇಳಿದ್ರು, ನಿಜವಾಗಿ ನಾನು ಕವಿಯಾಗಲು ಕಾರಣ ನನ್ನ ಕನ್ನಡ ಭಾಷೆ. ಈ ಕನ್ನಡ ಭಾಷೆ ನಾನು ಕವಿಯಾಗಿ ಇಷ್ಟೆಲ್ಲ ಪ್ರಯೋಜನ ಇತ್ತು ಅಂತ ನನಗೆ ಮೊದಲು ಗೊತ್ತಿರಲಿಲ್ಲ. ನಮಗೆ ಬ್ಯಾಂಕ್ನಲ್ಲಿ ಅನೇಕರು ಕೇಳ್ತಾಯಿದ್ರು, ಅಲ್ಲ ನೀವು ರಜೆ ಹಾಕಿ ಕವಿಗೋಷ್ಠಿಗೆಲ್ಲ ಹೋಗ್ತಿರಲ್ಲ, ನಿಮ್ಗೆ ಏನಾದ್ರು ಸಿಗ್ತದ ಅಂತ. ಯಾಕೆ ಬ್ಯಾಂಕ್ನಲ್ಲೆಲ್ಲ ಲೆಕ್ಕಾಚಾರ ಅಲ್ಲ, ಏನಾದರೂ ಸಿಗ್ತದೇನು ಅಲ್ಲ. ಎಷ್ಟು ಒಬ್ರು ಕೇಳಿಬಿಟ್ಟು ಡೈರೆಕ್ಟ್, ಅಲ್ಲ ನಿಮಗೆ ಸಂಭಾವನೆ ಎಷ್ಟು ಕೊಡ್ತಾರೆ ಅಂತ.
ನಾನು ತಮಾಷೆ ಹೇಳಿದೆ ಆ ಕಾಲದಲ್ಲಿ, ಬರೆದು ಬರೆದು ಕನ್ನಡ ಕವನ ಪಡೆದೆನು ಕನ್ನಡ ಕವನ ಅಂತ ಹೇಳಿದೆ. ಕವಿಗೋಷ್ಠಿಯಲ್ಲಿ ಸಿಕ್ಕಿತು 2 ಬಿಸ್ಕತ್ತು 1 ಟೀ, ಕನ್ನಡ ಕವಿಗೆ ಅದೇ ರಾಯಲ್ ಟೀ ಅಂತ. ಇದು ನನ್ನ ಆರಂಭದ ದಿನಗಳಲ್ಲಿ ನಾನು ಬರೆದಿದ್ದು. ಈಗ ನಾನು ಒಂದು 40-45 ವರ್ಷಗಳ ಕಾವ್ಯ ಕೃಷಿ ಮಾಡಿದ ಮೇಲೆ ನನಗೆ ಅನಿಸುತ್ತೆ ಈ ಕನ್ನಡ ಕವಿತೆ ನನಗೆಲ್ಲವನ್ನೂ ಕೊಟ್ಟಿದೆ. ಅನೇಕ ಊರುಗಳನ್ನ ನೋಡಿ, ನಾನು ಕವಿ ಅಲ್ಲದೇ ಇದ್ದರೆ ನಿಮ್ಮ ರೂಪಾನಗರಕ್ಕೆ ಬಂದು ನಮಗೆ ನಿಮ್ಮ ಜೊತೆ ಇರೋ ಅವಕಾಶ ಖಂಡಿತ ಸಿಗ್ತಿರಲಿಲ್ಲ. ನಿಮ್ಮ ಪ್ರೀತಿಯ ಕವಿಯನ್ನು ಕಾರಣಕ್ಕೆ ನೀವು ಇಲ್ಲಿ ಕರೆದಿದ್ದೀರಿ. ಇದೇ ರೀತಿ ಅನೇಕ ಊರುಗಳಿಗೆ, ಅನೇಕ ದೇಶಗಳಿಗೆ ಹೋಗೋಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ನನ್ನ ನಿವೃತ್ತ ಜೀವನವನ್ನು ಭಾಳ ಚೆನ್ನಾಗಿ ಕಳೀಲಿಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ನನ್ನ ಒಂದು ವಿನಂತಿ ಅಂತಂದರೆ, ನಿಮ್ಮ ಮಕ್ಕಳ ಭಾಷೆ ಅಂದರೆ ಶಾಲೆ ಕಾಲೇಜಲ್ಲಿ ಕನ್ನಡ ಅನ್ನದ ಭಾಷೆ ಆಗಿಲ್ಲ ಅಂತಾರೆ. ಅನ್ನದ ಭಾಷೆ ಬೇರೆ ಇರ್ಬೋದು, ಆಮೇಲೆ ದುಡ್ಡಿನ ಭಾಷೆ ಬೇರೆ ಇರ್ಬೋದು, ವೀಸಾ ಭಾಷೆ ಬೇರೆ ಇರ್ಬೋದು. ಆದರೆ ನಿಮ್ಮ ಮಾತೃಭಾಷೆ ಕನ್ನಡ ಆಗಿದ್ದರೆ ಅದು ನಿಮ್ಮ ಹೃದಯದ ಭಾಷೆ ಆಗಿರುತ್ತೆ ಎಲ್ಲ ಕಾಲದಲ್ಲೂ. ಆ ಭಾಷೆಯಲ್ಲಿ ನಿಮ್ಮ ಮಕ್ಕಳು ಅದನ್ನು ಮರೆಯದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈಗ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಉಮಾಪೇಶ್ವರ್ ಅವರಿಂದ. NRRWA ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಾವು ಕೆಲವೊಂದು ಸ್ಪರ್ಧೆಗಳನ್ನ ಏರ್ಪಡಿಸಿದ್ವಿ. ಅಂತ್ಯಾಕ್ಷರಿ, ಪದಬಂಧ, ಭಾಷಣ, ರಂಗೋಲಿ, ಪ್ರಬಂಧ, ಛಾಯಾಗ್ರಹಣ ಹಾಗೆ ಗಾಯನದ್ದು. ಮೊದಲನೇದಾಗಿ ಅಂತ್ಯಾಕ್ಷರಿ ಸ್ಪರ್ಧೆ, ಇದನ್ನ ಸಂಯೋಜನೆ ಮಾಡಿರುವಂತವರು ಡಾಕ್ಟರ್ ವಾಣಿಶ್ರೀ ಅವರು. ಮೊದಲನೇ ಬಹುಮಾನ ಶುಭಾ, ಉಮಾ ಮತ್ತೆ ಲಕ್ಷ್ಮಿ. ನಾನು ಆಮೇಲೆ ತಗೊಳ್ತೀನಿ. ಶುಭಾ ಮತ್ತೆ ಲಕ್ಷ್ಮಿ. ಎರಡನೇ ಬಹುಮಾನ ವಿದ್ಯೆ ಬಹುಮಾನದವರು ಜ್ಯೋತಿ, ಚಂದ್ರಶೇಖರ್ ಮತ್ತು ಶಿವಶಂಕರ್ ಅವರು. ಎಷ್ಟೊಂದು ಗುಂಪುಗಳ ಮಧ್ಯೆ ಗೆದ್ದು ಬಂದಿದ್ದೀವಿ ನಾವು. ಚಪ್ಪಾಳೆ ಸ್ವಲ್ಪ ಜೋರಾಗಿ ಬರ್ಬೇಕಪ್ಪ. ನಮ್ಮ ನಿವಾಸಿಗಳೇ ಆದಂತಹ ಶ್ರೀಮತಿ ವಾಣಿ ಅವರು ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆದರೆ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ತುಂಬ ಬಡತನದಿಂದ ಬರ್ತಾರೆ. ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದೇ ನಮ್ಮ ಕೆಲಸ. ಆದರೆ ಈ ವರ್ಷ ಅವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ, ನಿಮ್ಮನ್ನೆಲ್ಲ ನಗಿಸಿದ್ದಾರೆ. ಅವರಿಗೆ ನಾನು ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ದೊಡ್ಡ ಚಪ್ಪಾಳೆಯನ್ನು ಮೂಲಕ ಅವರಿಗೆ ನಾವು ಗೌರವ ಸಲ್ಲಿಸೋಣ ಅಂತ ಹೇಳ್ತಾ ಇದ್ದೀನಿ. ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ, ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತ. ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಕಿಲ ಸಂಗೀತ. ಇಂದಿನ ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೆರವಾದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮೊದಲನೆಯದಾಗಿ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ದುಂಡಿರಾಜ್ ಭಟ್ ಸರ್, ನಿಮಗೆ ನಮ್ಮ ಎಲ್ಲರ ಕಡೆಯಿಂದ ವಿಶೇಷ ಧನ್ಯವಾದಗಳು. ನಾವು ನಮ್ಮ NRRWA ಪ್ರೆಸಿಡೆಂಟ್ ನರಸಿಂಹಮೂರ್ತಿಗಳಿಂದ ನಿಮಗೆ ಒಂದು ಚಿಕ್ಕ ವಂದನಾರ್ಪಣೆ. ಶ್ರೀಮತಿ ಮಾಲತಿ ಭಟ್ ಮತ್ತು ಮಿಸ್ಟರ್ ಅನಂತರಾಮ್ ಈ ಕಾರ್ಯಕ್ರಮವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಕ್ಕೆ ಚೆನ್ನಾಗಿ ಸೆರೆ ಹಿಡಿದಿದ್ದೀರಾ, ಅದಕ್ಕೂ ಕೂಡ ಧನ್ಯವಾದಗಳು. ಸುಮಾರು ಒಂದು 15-20 ನಿಮಿಷಗಳ ಕಾಲ ಈ ಅಂತ್ಯಾಕ್ಷರಿಯನ್ನ ಹಾಡಿ, ಯಾರ್ಯಾರಿಗೆ ಹಾಡು ಗೊತ್ತಿದೆ ದಯಮಾಡಿ ನಮ್ ಜೊತೆ ಹಾಡಿ. ಅದಕ್ಕೋಸ್ಕರ ನಾವು ಗೊತ್ತಿರೋ ಹಾಡುಗಳನ್ನೇ ತಗೊಂಡಿದ್ದೀವಿ. ಕನ್ನಡ ನಾಡಿನ ವೀರಮಣಿ